ಜಾಗೃತಿ ಟ್ರಸ್ಟ್ ವತಿಯಿಂದ ಭಾವಜೀವಿ ಡಾಕ್ಟರ್ ಬಿ.ಎಸ್. ಮಂಜುನಾಥ್ರವರ ಪ್ರೇಮ ಬರಹ ಕವನ ಸಂಕಲನ ಲೋಕಾರ್ಪಣೆ ಮತ್ತು ರಣಧೀರ ಪ್ರಶಸ್ತಿ ಪುರಸ್ಕಾರ ಹಾಗೂ ಆದರ್ಶ ಪ್ರೇಮ ದಂಪತಿ ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮವನ್ನು ರಾಮಹಳ್ಳಿ ಸಿದ್ಧಾರೂಢ ಮಿಷನ್ ಆಶ್ರಮದ ಪೀಠಾಧ್ಯಕ್ಷರಾದ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ ಉದ್ಘಾಟಿಸಿದರು. ಭಾವಜೀವಿ ಡಾಕ್ಟರ್ ಬಿ.ಎಸ್. ಮಂಜುನಾಥ್ರವರ ಕವನ ಸಂಕಲನವನ್ನು ಚಿತ್ರಗೀತೆಯ ನೃತ್ಯದ ಮೂಲಕ ಬಿಡುಗಡೆಗೊಳಿಸಿದ್ದು ವಿಶೇಷವಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ನಾಡೋಜ ಮನುಬಾಳಿಗರ್ ಅವರು ಲೋಕಾರ್ಪಣೆ ಮಾಡಿದರು. ಖ್ಯಾತ ಗಾಯಕ ಶಶಿಧರ್ ಕೋಟೆ, ಕುವೆಂಪು ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಧಾನ ಗುರುದತ್, ಲೇಖಕಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ, ಸಹಕಾರ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಧನಲಕ್ಷ್ಮಿ, ನಟಿ ಖುಷಿ ವಿಜಯ, ಧ್ವಜಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಮಂಜುನಾಥ್, ಸಮಾಜ ಸೇವಕ ಡಾಕ್ಟರ್ ವೆಂಕಟೇಶ್, ಜಾಗೃತಿ ಟ್ರಸ್ಟ್ ಅಧ್ಯಕ್ಷ ನಾಗೇಶ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಜಗತ್ತಿನ ಬಗ್ಗೆ 5,000 ವರ್ಷದಿಂದ ಜಿಜ್ಞಾಸೆ ಮಾಡ್ಯಾರ ನಮ್ಮ ಇವರೆಲ್ಲ. ವಸುಧೈವ ಕುಟುಂಬಕಂ UN ಹುಟ್ಟಿದ್ದು ಮೊನ್ನೆ 1945ರಾಗ. ಆದ್ರೆ ಭಾರತೀಯರಿಗೆ ಜಗತ್ತೇ ನನ್ನ ಮನೆ, ಇದು ಒಂದೇ, ಎಲ್ಲರೂ ಸುಖವಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು 5,000 ವರ್ಷದಿಂದ ನಮ್ಮ ಕೆಲಸ. ಆದ್ದರಿಂದ ನಾವು ಜಗತ್ತಿಗೆ ಗುರು ಇವತ್ತಾಗಿಲ್ಲ, ಆ ತಪ್ಪು ಕಲ್ಪನೆಯಿಂದ ಹೊರಬರಿ. ಭಾರತ ದೇಶ ಈ ಜಗತ್ತಿಗೆ 5,000 ವರ್ಷದಿಂದನೂ ಗುರುವಾಗಿದೆ. ಅದನ್ನು ನಾವು ಯಾವಾಗ ನೆನ್ಬಿಟ್ರಿ. ಅದನ್ನು ಮತ್ತೆ ಯಾರೋ ಅವರೇ ಗುರು ಇವರೇ ಗುರು ಅವರೇ ನೋ, ಅನೇಕರು ಕೂಡಿ ಕಟ್ಟ್ಯಾರ ಈ ನಮ್ಮ ದೇಶವನ್ನು, ನಮ್ಮ ಸಂಗೀತವನ್ನು, ನಮ್ಮ ನೃತ್ಯವನ್ನು, ನಮ್ಮ ಸಾಹಿತ್ಯವನ್ನು. ಎಲ್ಲಿದ್ದೇಳಿ ಇಲ್ಲಿ ಅಕ್ಕ ಮಹಾದೇವಿ ಫೋಟೋ ಹಾಕಿವಿ. 12ನೇ ಶತಮಾನದಾಗ ಅಕ್ಕ ಮಹಾದೇವಿ ಅಂತ ಒಬ್ಬ ಕವಿ ಜಗತ್ತಿನ ಯಾವ ಭಾಷೆಯೊಳಗೂ ಬಂದಿರಲಿಲ್ಲ. ಪಂಪ ಅಲ್ಲಿವರು, ಪಂಪ, ರನ್ನ, ಕುಮಾರವ್ಯಾಸ ಎಲ್ಲರೂ ಹಚ್ಚಿದ್ರು. ನಾನು ಅವಧಿ ಒಳಗಾಗಿದ್ದೇವೆ. ಅವರು ಸಿದ್ದರಾಮಯ್ಯವರಿಗೆ ಹೇಳಿದ್ದೆ, ನೀವು ದುಡ್ಡು परब्रह्म तस्मै श्री गुरु
विज्ञान सुनिश्चितात्ताः संन्यासयोगात् यदयः शुद्धसत्त्वाः ते ब्रह्मलोके तु पराः। ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಮುಂದುವರಿಯು. ಕವನ ಸಂಕಲನ ಒಂದು ದಾರದಲ್ಲಿ ಪೋಣಿಸಿದಂಥ ಹೂವುಗಳಿದ್ದಂಗೆ. ಎಲ್ಲ ಕೂಡ ಬಿಡಿ ಬಿಡಿಯಾದಂಥ ಕವನಗಳಾದರೂ ಕೂಡ ಒಂದೇ ವ್ಯಕ್ತಿಯನ್ನು ಕುರಿತು ಬರೆದಂಥದ್ದು. KS ನರಸಿಂಹಸ್ವಾಮಿಯವರು ಪದುಮೊಳಗೋಸ್ಕರ ಬರೆದಂಥ ಮೈಸೂರು ಬಲ್ಲಿಗೆ, ಪುಟ್ನಂಜಿಗೋಸ್ಕರ ರಾಜರತ್ನಂ ಅವರು ಬರೆದಂತೆ ಈ ಎಲ್ಲ ಕವಿತೆಗಳನ್ನು ಒಬ್ಬಳೇ ಪ್ರೇಮಿ, ಅದು ನನ್ನ ಕಾವ್ಯ ನಾಯಕಿ ಶೋಭಾ ಅವ್ರಿಗೋಸ್ಕರನೇ ಬರೆದಿರ್ತಕ್ಕಂಥದ್ದು. ಹಾಂ 6 ಪುಸ್ತಕಗಳು ಬಂದಿದೆ. ಮೊದಲನೇದು ಭಾವಬಂಧ ಅಂತ, ಆಮೇಲೆ ಭಾವಯಾನ, ಆಮೇಲೆ ಭವದ ಬೇರು, ಅನುಭಾವ ಲಹರಿ, ಹೀಗೆ 5 ಬುಕ್ಕುಗಳಾದ ಮೇಲಕ್ಕೆ ಈಗ ಪ್ರೇಮವನ್ನು, ಅವೆಲ್ಲ ಅಧ್ಯಾತ್ಮವನ್ನು ಕೊಡ್ತದಂಥದ್ದು. ಇದು ಪ್ರೇಮವನ್ನು, ಎಟರ್ನಲ್ ಪ್ರೇಮವನ್ನು ಕೊಡ್ತಂಥದ್ದು. ಆ ಥರ ಅವ್ರ ಅಣ್ಣ ತಂದೆ ಸಂಬಂಧ ಇತ್ತು. ಯಾವಾಗಲೂ ಪ್ರತಿಯೊಂದಿನ ಬೆಳಿಗ್ಗೆ ಅವ್ರ ಮನೆಗೆ, ಸಾಯಂಕಾಲ ಇವ್ರ ಮನೆಗೆ ಹೋಗ್ತಾಯಿದ್ರು. ಯಾಕೆಂದರೆ ಆ ಅಭಿಮಾನನ ಪ್ರಧಾನ ಗುರುತಿತರು ಯಾಕೆ ಇದು ಮಾಡ್ತಾಯಿರೋ ಗೊತ್ತಿಲ್ಲ. ಯಾಕೆಂದರೆ ನನ್ನ ಬಗ್ಗೆ ಹೇಳ್ಕೊಕ್ಕಿಂತ ಪ್ರಧಾನ ಗುರುತಿತರು ನಮ್ಮೆಲ್ಲ ಸಂಸ್ಥೆಗೆ ಒಂದು ಬೆನ್ನೆಲುಬು ನಿಂತಿದ್ದಾರೆ. ಮತ್ತು ಮಂಜುನಾಥ್ ಸರ್ಗೂ ಅಷ್ಟೇ ಅವರೊಂದು ಏನಂತಾರೆ ಅಂದರೆ ಪಿತೃರೂಪ ಸಮಾನವಾದಂಥ ತಂದೆಯಾಗಿ ನಿಂತಿದ್ದಾರೆ. ಹಾಗೂ ನನಗೂ ಹಾಗೇನೆ, ಮತ್ತು ನಮ್ಮ ಸಂಘಟನೆಗೆ ಏನೇ ಆಗಲಿ ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನ ಗುರುತರು ಮುಂದೆ ನಿಂತಿದ್ದಾರೆ.